ನಮಸ್ಕಾರ ಕರ್ನಾಟಕ. ಈ ವಿಡಿಯೋದಲ್ಲಿ ಧರ್ಮಸ್ಥಳ ಹಿಂದೂ ದೇವಾಲಯವ ಅಥವಾ ಜೈನ ದೇವಾಲಯವ ಅಂತ ನೋಡ್ತಾ ಇದ್ದೀವಿ. ಧರ್ಮಸ್ಥಳ ದಕ್ಷಿಣ ಭಾರತದಲ್ಲೇ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಹಾಗೆ ರಾಜ್ಯದ ಜನರುಗಳಿಂದ ಅನೇಕ ಗೌರವಗಳನ್ನು ಪಡೆದಿದೆ. ಆದ್ರೆ ಧರ್ಮಸ್ಥಳದ ಮೇಲೆ ಹಾಗೆ ಧರ್ಮಸ್ಥಳದ ನಿಯಂತ್ರಣದಲ್ಲಿ ಇಟ್ಟಿರೋ ಗೌಡ್ರ ಮನೆ ಮೇಲೆ ಸೌಜನ್ಯದ ಕೊಲೆ ಪ್ರಕರಣದ ನಂತರ ದಿನಗಳಲ್ಲಿ ಎಷ್ಟೊಂದು ಆರೋಪಗಳು ಹಾಗೆ ಟೀಕೆಗಳು ಬರ್ತವೆ. ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಕೊಲೆ ಕೇಸ್ಗೆ ಹಾಗೆ ಅಲ್ಲಿನ ದೊಡ್ಡ ಮನೆಯವ್ರಿಗೆ ಏನ್ ಸಂಬಂಧ ಅಂತ ಫುಲ್ ರಿಸರ್ಚ್ ಮಾಡಿ ಕನ್ನಡ ಯೂಟ್ಯೂಬರ್ ದೂತ ಅಂದ್ರೆ ಸಮೀರ್ MD ಅವರು ರಿಸರ್ಚ್ ಮಾಡಿ ವಿಡಿಯೋನ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಎಷ್ಟೊಂದು ಪುರಾವೆಗಳು ಕಂಡು ಬಂದಿದೆ. ಹಾಗೆ ಒಂದು 4 ದಿನ ಆದ್ಮೇಲೆ ಆ ವಿಡಿಯೋ ಡಿಲೀಟ್ ಕೂಡ ಮಾಡಿಸಿದ್ರು. ಆದ್ರೆ ಮತ್ತೆ ಆ ವಿಡಿಯೋ ಈಗ ನಮಗೆ ನೋಡಲು ಸಿಗ್ತಿದೆ ಅವರ ಅಕೌಂಟಲ್ಲಿ. ಈಗ ಆ ವಿಡಿಯೋ ಆಲ್ರೆಡಿ 5 ಮಿಲಿಯನ್ ರೀಚ್ ಹೋಗಿದೆ. ಸಮೀರ್ MD ಅವರು ರೀಸೆಂಟ್ಲಿ ಹಾಕಿರೋ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಈ ಒಂದು ರೀಸೆಂಟ್ಲಿ ವಿಡಿಯೋ ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು ಅಂತ ಒಂದು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಆ ವಿಡಿಯೋನ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಕೊಲೆ ಬಗ್ಗೆ ಅಷ್ಟೊಂದು ಪ್ರೂಫ್ ಇರೋ ಆ ವಿಡಿಯೋನ ಅವರು ಯೂಟ್ಯೂಬಿಂದ ಡಿಲೀಟ್ ಮಾಡಿಸ್ಬೋದು ಹೊರತು ನಮ್ಮ ಗ್ಯಾಲರಿಗಳಿಂದ ಅಲ್ಲ. ಸಮೀರ್ ಬ್ರೋ ಹಾಕಿರೋ ವಿಡಿಯೋನ ನೀವೇನಾದರೂ ನೋಡಿದ್ರೆ ನಿಮಗೂ ಈ ಡೌಟ್ ಬಂದಿರುತ್ತೆ, ಈ ಒಂದು ಧರ್ಮಸ್ಥಳ ಹಿಂದೂ ದೇವಾಲಯನ ಅಥವಾ ಜೈನ ದೇವಾಲಯನ ಅಂತ. ಆ ಒಂದು ಟಾಪಿಕ್ ನ ಇಟ್ಕೊಂಡು ರಿಸರ್ಚ್ ಮಾಡಿದಾಗ ನಂಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಇರೋದು ಮಂಜುನಾಥ ಸ್ವಾಮಿ, ಅವರು ಶಿವನ ರೂಪ. ಧರ್ಮಸ್ಥಳ ಜೈನ ಧರ್ಮದ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಆಡಳಿತದಲ್ಲಿದೆ. ದೇವಸ್ಥಾನ ಜೈನ ಪರಂಪರೆಯ ಆಡಳಿತದಲ್ಲಿ ಇದ್ರೂ ಸಹ ಹಿಂದೂ ಪೂಜಾ ವಿಧಾನಗಳ ಪ್ರಕಾರ ಪೂಜೆ ನಡೀತಿದೆ. ದೇವರ ರೂಪ ಶಿವ ಆಗಿರೋದ್ರಿಂದ ಹಾಗೆ ಇಲ್ಲಿನ ಪೂಜಾ ವಿಧಾನವನ್ನೆಲ್ಲ ಗಮನಿಸಿದ್ರೆ ಇದು ಒಂದು ಹಿಂದೂ ದೇವಾಲಯವಾಗಿ ಕಾಣಿಸುತ್ತೆ. ಆದ್ರೆ ದೇವಸ್ಥಾನದ ಆಡಳಿತವನ್ನು ಜೈನ ಧರ್ಮದ ಹೆಗ್ಡೆ ಕುಟುಂಬ ನೋಡ್ಕೊಳ್ಳುತ್ತೆ. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಭಗವಾನ್ ಬಾಹುಬಲಿ ಪ್ರತಿಭೆ ಕೂಡ ಇದೆ. ಇದನ್ನ ಗಮನಿಸಿದ್ರೆ ಇದೊಂದು ಜೈನ ದೇವಾಲಯವಾಗಿ ಕಾಣಿಸುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿದಾಗ ನಂಗೆ ಈ ತರ ಆನ್ಸರ್ ಸಿಕ್ತು. ಧರ್ಮಸ್ಥಳ ಒಂದು ಹಿಂದೂ ದೇವಾಲಯ, ಆದರೆ ಜೈನ ಧರ್ಮದ ಪ್ರಭಾವವಿರುವ ಒಂದು ತೀರ್ಥಕ್ಷೇತ್ರ. ಗಾಯ್ಸ್, ನಾನು ಇವಾಗ ವಿಡಿಯೋ ಮಾಡ್ತಿರೋ ರೀಸನ್ ಬಂದು ಸಮೀರ್ ಬ್ರೋ ಒಂದು ಸ್ಟೋರಿ ಹಾಕಿದ್ದಾರೆ. ಅದನ್ನು ನಾನು 1:15 ನೋಡಿದ್ದೀನಿ. ಅಂದರೆ ಇವಾಗ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ನೋಡಿದ್ದೀನಿ. ಆ ಸ್ಟೋರಿ ಏನು ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ಮಾತಾಡ್ತೀನಿ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಈ ಥರ ಒಂದು ಪವರ್ಫುಲ್ ವಿಡಿಯೋ ಮಾಡಿದ್ಮೇಲೆ ಅವ್ರಿಗೂ ಒಂದು ಭಯ ಇರುತ್ತೆ, ಯಾರಾದರೂ ಏನಾದರೂ ಮಾಡ್ತಾರೆ ಅಂತ. ಬಟ್ ನಾವೆಲ್ಲ ಕನ್ನಡ ಕ್ರಿಯೇಟರ್ಸ್ ಒಟ್ಟಿಗೆ ನಿಂತ್ಕೊಂಡ್ರೆ, ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಒಟ್ಟಿಗೆ ನಿಂತ್ಕೊಂಡ್ರೆ ಅವ್ರಿಗೆ ಏನೂ ಮಾಡೋದಕ್ಕಾಗಲ್ಲ. ಹಾಗೆ ಅವ್ರು ಒಬ್ಬರನ್ನ ಬಿಟ್ಟಿದ್ರೆ ಎಷ್ಟು ಜನ ಎದೊಳ್ತಾರೆ ಅಂದರೆ ಕನ್ನಡ ಕ್ರಿಯೇಟರ್ಸು ಒಬ್ಬೊಬ್ಬರು ಸೈಕಲ್ ಥರ ಎದ್ಬಿಡ್ತಾರೆ. ಈಗ ಆಲ್ರೆಡಿ ಅವ್ರ ಸ್ಟೋರಿ ನೋಡೋಕ್ಕೂ ಮುಂಚೆನೇ, ಸ್ಟೋರಿ ಹಾಕೋದ ಮೇಲೂ ಎಷ್ಟು ಜನ ಈ ಕಂಟೆಂಟ್ ಕ್ರಿಯೇಟರ್ಸು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ. ಈ ಒಂದು ಕೇಸ್ಗೆ ಈ ಒಂದು ಸೋಷಿಯಲ್ ಮೀಡಿಯಾಯಿಂದನೇ ರಿಸಲ್ಟ್ ಸಿಗುತ್ತೆ. ನಾವೆಲ್ಲರೂ ಸಿಗೋ ಗಂಟ ಹೋರಾಟ ಮಾಡ್ತೀವಿ. ನೀವು ಹೋರಾಟ ಮಾಡ್ತಾಯಿರಿ. ಧನ್ಯವಾದಗಳು.